ಹಲೋ ಗೆಳತಿ, ನೀವು ಕಾಲ್ ಮಾಡದೇ ಇದ್ದಿದ್ರೆ ನಾನು ನಮ್ಮ ಅಪ್ಪನ ಕೈಲಿ ಸಿಕ್ಕಾಕೊಂಡ್ಬಿಡ್ತಾ ಇದ್ದೆ. ಕರೆಕ್ಟ್ ಟೈಮ್ ಕಾಲ್ ಮಾಡಿದ್ದೀರಾ. ಆದ್ರೆ ಅಂಕಲ್ ಇದು ಗೆಳತಿ ಅಲ್ಲ, ನಾನು ತನ್ಮಯ್. ತನ್ಮಯ್ ನೀನಾ? ಏನಾಯ್ತು? ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ? ಎನಿಥಿಂಗ್ ಸೀರಿಯಸ್? ಹೌದು ಅಂಕಲ್, ತುಂಬಾ ಸೀರಿಯಸ್ ವಿಷಯ. ನಿನಗೆ ಪ್ರೀತಿ ವಿಚಾರದಲ್ಲಿ ಮೋಸ ಆಗಿದೆ ಕಣೋ, ನಿಜ. ಏನೋ ಕೆಟ್ಟ ಅನುಭವಗಳಾಯ್ತು ಅಂತ ಜೀವನ ಪರ್ಯಂತ ಮದುವೆ ಮಾಡ್ಕೊಳ್ಳದೆ ಇರೋದಕ್ಕಾಗತ್ತೇನೋ? ಅದೇ ಮತ್ತೆ ಲವ್ ಫೇಲಿಯರ್ ಅನ್ನೋದು ಎಲ್ಲರ ಜೀವನದಲ್ಲೂ ಹಾಗೆ ಆಗಿರುತ್ತೆ. ಅದಕ್ಕೆ ಮದ್ವೆನೇ ಬೇಡ ಅಂದ್ರೆ ಹೇಗೆ? ಅದೇ ಮತ್ತೆ ನಾವೆಲ್ಲೋ ಹೊರಟಿರ್ತೀವಪ್ಪ, ಬಸ್ ಕೆಟ್ಟೋಯ್ತು ಅಂತಂದ್ರೆ ಹೇಗೆ? ಅಲ್ಲೇ ಹೇಳ್ತಾ ಕೂತ್ಕೊಳಕ್ಕಾಗತ್ತಾ? ಬೇರೆ ಬಸ್ ಹತ್ಕೊಂಡು ಮುಂದಕ್ಕೆ ಹೋಗ್ಬೇಕು ತಾನೆ. ಮುಗೀತಾ ನಿಮ್ ಮಾತು? ಅದೇ ಪ್ಲೀಸ್ ಪ್ಲೀಸ್ ಆಗಿ ಆಗಿರೋದನ್ನೆಲ್ಲ ಮರೆತು ಮದುವೆ ಆಗಿ ವಂಶ ಬೆಳಗೋದನ್ನ ನೋಡು ಪ್ಲೀಸ್. ಅಲ್ಲ ಅತ್ತೆ, ನೀವೇ ಡಿಸೈಡ್ ಮಾಡ್ಬಿಟ್ಟಿದಿರಲ್ಲ. ನನ್ನ ಒಪಿನಿಯನ್ಗೆ ಏನು ಬೆಲೆನೇ ಇಲ್ವಾ? ನಿನ್ನ ಒಪಿನಿಯನ್ಗೆ ಬೆಲೆ ಕೊಟ್ಟೆ ಏಜ್ ಬಾರ್ ಆಗ್ತಾ ಇದೆ ನಿನ್ಗೆ. ಅಲ್ಲಪ್ಪ, ನಾನು ಹೇಳೋದು, ನಾವು ನಿನಗೇನು ಶತ್ರುಗಳಲ್ಲ. ನೀನ್ ಬೇಡ ಅಂದ್ರೂ ಬಲವಂತವಾಗಿ ಮದುವೆ ಮಾಡೋದಕ್ಕೆ. ನಮಗೂ ನಿನ್ ಜೀವನ ಚೆನ್ನಾಗಿರ್ಲಿ ಅನ್ನೋದು ಆಸೆ ಇದೆ, ಅದಕ್ಕೆ ಬಲವಂತ ಮಾಡ್ತಿದೀವಪ್ಪ. ಬಟ್ ನಾನು ಮದುವೆ ಆಗ್ದೇನೆ ಚೆನ್ನಾಗಿದ್ದೀನಲ್ಲಪ್ಪ. ಮದುವೆ ಆದ್ರೆ ಇನ್ನೂ ಚೆನ್ನಾಗಾಗತ್ತೆ ತಾನೆ ಅಪ್ಪ. ನೋಡು, ನಿಮ್ಮತ್ತೆ ನಿನಗೊಂದು ಹುಡುಗಿ ನೋಡಿದಾಳೆ. ಈಗ ನಿಮ್ಮತ್ತೆ ಮಾತು ಕೇಳು, ಹೋಗೊಂದ್ಸತ್ತಲ್ಲಿ ಹುಡುಗಿನ ನೋಡು. ನಿಮ್ಮತ್ತೆ ಮಾತು ಕೇಳು, ಹುಡುಗಿನ ನೋಡು, ಮಾತಾಡು. ಇಷ್ಟ ಆದ್ರೆ ಮುಂದುವರಿಯೋಣ, ಅದಾದ್ಮೇಲೂ ನಿನ್ಗೆ ಇಷ್ಟ ಇಲ್ಲ ಅಂತ ಅಂದ್ರೆ ಬಿಟ್ಬಿಡ. ಅಲ್ಲಿಂದ ಆಚೆಗೆ ನಿನಗೆ ನಾವ್ಯಾರು ಫೋರ್ಸ್ ಮಾಡೋದಿಲ್ಲ. ಅದನ್ನು ಬಿಟ್ಟು ನಾನು ಮದುವೆನೇ ಆಗೋದಿಲ್ಲ ಅಂತ ಹೇಳ್ಬೇಡ. ನಿನಗೂ ಒಬ್ಳು ಜೀವನ ಸಂಗಾತಿ ಬೇಕು ಕಣೋ. ನೋ ಅಪ್ಪ, ನನ್ನಿಂದ ಆಗಲ್ಲ. ಈ ವಿಚಾರದಲ್ಲಿ ನೀವು ಎಷ್ಟೇ ಫೋರ್ಸ್ ಮಾಡಿದ್ರು ನನ್ನಿಂದ ಯಾವುದೇ ಕಾಲಲ್ಲೇ ಹೋಗಿ ಮದ್ವೆ ಆಗು ಅಂತ ಹೇಳ್ತಿದೀವ ಆದಿ. ಹೋಗಿ ಹುಡುಗಿನ ಮೀಟ್ ಮಾಡಿ ಮಾತಾಡೋದಕ್ಕೇನು? ಅದೇ ಮತ್ತೆ, ಆಗಲೂ ನಿನಗೆ ಬೇಡ ಅನ್ಸಿದ್ರೆ ಅದು ಬೇರೆ ಮಾತು. ಈಗ ನಿನ್ನಿಂದ ನಮಗೆ ಸರಿಯಾದ ಉತ್ತರ ಬೇಕೇ ಬೇಕು. ಇಲ್ಲ ಅಂದ್ರೆ ನಾವಿಬ್ರು ಇಲ್ಲಿಂದ ಕದಲಲ್ಲ, ಇಲ್ಲೇ ನಿಂತಿರ್ತೀವಿ. ಅಪ್ಪ, ನನ್ನ ಮಾತು ಸ್ವಲ್ಪ ಸದ್ಯ ಇಲ್ಲಿಂದ ಹೇಗೆ ತಪ್ಪಿಸ್ಕೋಬೇಕು ಅಂತಿದ್ದೆ, ಚಾನ್ಸ್ ಸಿಕ್ತು. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮೀ ಗೆಳತಿ. ಇನ್ನು ನನ್ನ ಮಾತು ಮುಗ್ದಿಲ್ಲ. ಅಪ್ಪ, ಒಂದು ಇಂಪಾರ್ಟೆಂಟ್ ಕಾಲ್ ಇದೆಯಪ್ಪ, ನಾನು ಸಿಗ್ತೀನಿ. ಬಾಯ್ ಬಾಯ್ ಬಾಯ್, ಆಮೇಲೆ ಸಿಗ್ತೀನಿ. ಅದೇ ನೋಡೋಣ, ಈ ಸಲನು ತಪ್ಪಿಸ್ಕೊಂಡ್ಬಿಟ್ಟ. ಇವನಿಗೆ ಮದುವೆ ಮಾಡೋದು ಸುಲಭ ಅಲ್ಲಮ್ಮ. ನಾವು ಅಂದ್ಕೊಂಡಕ್ಕಿಂತ ಹೆಚ್ಚು ಕಷ್ಟಪಡಬೇಕು. ಹಲೋ ಗೆಳತಿ, ನೀವು ಕಾಲ್ ಮಾಡದೇ ಇದ್ದಿದ್ರೆ ನಾನು ನಮ್ಮ ಅಪ್ಪನ ಕೈಲಿ ಸಿಕ್ಕಾಕೊಂಡ್ಬಿಡ್ತಾ ಇದ್ದೆ. ಕರೆಕ್ಟ್ ಟೈಮ್ ಕಾಲ್ ಮಾಡಿದ್ದೀರಾ. ಆದ್ರೆ ಅಂಕಲ್ ಇದು ಗೆಳತಿ ಅಲ್ಲ, ನಾನು ತನ್ಮಯ್. ತನ್ಮಯ್ ನೀನಾ? ಏನಾಯ್ತು? ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ? ಎನಿಥಿಂಗ್ ಸೀರಿಯಸ್? ಹೌದು ಅಂಕಲ್, ತುಂಬಾ ಸೀರಿಯಸ್ ವಿಷಯ. ಏನಾಯ್ತು? ನಾನು ನಿಮ್ಮ ಹತ್ರ ಮಾತಾಡ್ಬೇಕು, ತುಂಬಾ ಇಂಪಾರ್ಟೆಂಟ್. ಏನ್ ಹೇಳು ತನ್ಮಯ್? ನಮ್ಮಮ್ಮ ಕೆಲ್ಸಕ್ಕೆ ಜಾಯ್ನ್ ಆಗಿ 2 days ಆಯ್ತು ತಾನೆ? ಹೌದು. ಈಗ ಅಮ್ಮಂಗೆ 3 days ಲೀವ್ ಬೇಕು, ಫುಲ್ ಅಪ್ರೂವಲ್. ಇಷ್ಟೇನಾ? ನೀನ್ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ ನೋಡಿ ಏನಾಯ್ತೋ ಏನೋ ಅಂತ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದೆ ಪುಟ್ಟ ನಾನು. ನೀವ್ ಇಷ್ಟೇನಂತ ಹೇಳ್ತಿರಲ್ಲ ಅಂಕಲ್, ಅಮ್ಮ ಇನ್ನೇ ಲೀವ್ ಕೇಳು ಅಂದ್ರೆ ಆಕಾಶನೇ ತಲೆ ಮೇಲೆ ಬಿದ್ದಿರೋ ತರ ನಿಂತಿದ್ದಾಳೆ. ಹೇಳಿ ಅಂಕಲ್, ನೀವು ಅಮ್ಮಂಗೆ 3 ದಿನ ಲೀವ್ ಸ್ಯಾಂಕ್ಷನ್ ಮಾಡ್ತೀರಾ? ಅಷ್ಟೇ ತಾನೆ? ಎಸ್ ತನ್ಮಯ್, ಈಗ್ಲೇ ಈ ಕ್ಷಣದಲ್ಲೇ ನಿಮ್ಮ ಅಮ್ಮನ್ಗೆ 3 ದಿನ ರಜಾ ಸ್ಯಾಂಕ್ಷನ್ ಮಾಡ್ತಾ ಇದ್ದೀನಿ. ನಿಜನಾ? ಎಸ್, ಈ ಆದಿ ಮಾರ್ಕ್ ಕೊಟ್ಟ ಮೇಲೆ ಮುಗೀತು. ಅಬ್ಬಾ, ನನಗೆ ಈಗ ಸಮಾಧಾನ ಆಯ್ತು. ಏನಾಯ್ತು? ಅಮ್ಮಂಗ್ ರಜಾ ಹಾಕೋ ಅಂದ್ರೆ ಕೇಳ್ತಾನೆ ಇಲ್ಲ.
ನನ್ ಪ್ಲಾನ್ ಎಲ್ಲ ಹಾಳು ಮಾಡ್ತಿದ್ದಾಳೆ ಗೊತ್ತಾ ಅಮ್ಮ ಇಲ್ಲಿ. ಅಂಕಲ್, ನಮ್ಮಮ್ಮ ಪಕ್ಕದಲ್ಲೇ ಇದ್ದಾಳೆ. ನಾನ್ ಹೇಳಿದ್ರೆ ನಂಬಲ್ಲ. ಸ್ಪೀಕರ್ ಹಾಕಿರಿ, ನೀವೇ ಜೋರಾಗಿ ಹೇಳಿ. ಭಾಗ್ಯ, ನಿಮ್ಮ ಲೀವ್ ಅಪ್ರೂವ್ ಆಗಿದೆ. ನಿಮ್ಗೆ 3 ದಿನ ಲೀವ್ ಸ್ಯಾಂಕ್ಷನ್ ಮಾಡ್ತಾ ಇದ್ದೀನಿ. ಕಿಶನ್, ಕಿಶನ್ ಎಲ್ಲಿ ಹೋದ ಇವನು? ಮನೆಯಲ್ಲೂ ಇಲ್ಲ, ಎಲ್ಲೂ ಇಲ್ಲ. ವಾ, ಸಾಹೇಬ್ರು ಇಲ್ಲಿದ್ದಾರೆ. ಕಿಶನ್, 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 ಕಿಶನ್. ನಾನ್ ಕಿಶನ್ ಕಿಶನ್ ಅಂತ ಮನೇಲೆಲ್ಲ ಹುಡ್ಕಾಡ್ತಾ ಇದ್ದೀನಿ. ಇವನ್ ಇಲ್ಲಿ ಹೆಡ್ಫೋನ್ಸ್ ಹಾಕೊಂಡು ಆರಾಮಾಗಿ ಹಾಡು ಕೇಳಿಸ್ಕೊತಾನೆ. ಹಾಯಣ್ಣ. ಏನ್ ಹಾಯಣ್ಣ? ನಾನ್ ನಿನಗೆ ಮನೇಲೆಲ್ಲ ಹುಡುಕ್ತಾ ಇದ್ದೀನಿ, ನೀನ್ ಇಲ್ಲಿ ಆರಾಮಾಗಿ ಇಯರ್ಫೋನ್ಸ್ ಹಾಕೊಂಡು ಹಾಡು ಕೇಳ್ತಾ ಕೂತ್ಕೊಂಡ್ಬಿಟ್ಟಿದ್ಯಾ. ನನ್ ಹುಡುಕ್ತಿದ್ಯಾ? ಯಾಕೆ? ಅಲ್ಲ, ಒಂದ್ ಫೋನ್ ಮಾಡಿದ್ರೆ ಆಗೋಗ್ತಿತ್ತಲ್ಲ. ಅದ್ ಬಿಡು, ನೀನು ಪೂಜಾ ಹನಿಮೂನ್ಗೆ ಹೊರಟಿದ್ದೀರಾ ಅಂತ ಕೇಳ್ಪಟ್ಟೆ, ನಿಜಾನಾ? ಎಸ್ ಬ್ರೋ, ಫೈನಲಿ ಐ ಆಮ್ ಗೋಯಿಂಗ್ ಟು ಹನಿಮೂನ್. ಅಲ್ಲ ಕಣೋ, ಹೋಗ್ತಾ ಇದೀಯಾ? ಯಾವ್ದಾದ್ರು ಫಾರಿನ್ ಕಂಟ್ರಿಗೆ ಹೋಗ್ಬೇಕು ತಾನೆ? ಅಣ್ಣ, ಇವಾಗ ಹೆಂಗಾಗಿದೆ ಅಂತಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಹೋದ್ರೆ ಸಾಕಾಗಿದೆ. ಲೋ, ಇದು ಮೆಮೊರಬಲ್ ಮೊಮೆಂಟ್ಸ್ ಕಣೋ. ಪೂಜಾ ಇದನ್ನ ಲೈಫ್ ಟೈಮ್ ನೆನ್ಪಿಟ್ಕೋಬೇಕು. ಆ ತರ ಮೊಮೆಂಟ್ಸ್ ನ ನೀನ್ ಅವಳು ಕೊಡ್ಬೇಕು. ಅದು ಇಲ್ಲೇ ಹೋದ್ರೂ ಮೂಮೆಂಟ್ ನ ಮೆಮೊರೇಬಲ್ ಮಾಡ್ಬೋದು. ಅದ್ ಹಾಗಲ್ವೋ, ಇಲ್ಲಿಗ್ ಬೇಕಾದ್ರೆ ನೀನ್ ಯಾವಾಗ ಬೇಕಾದ್ರೂ ಹೋಗ್ಬೋದು. ಇಂಥ ಚಾನ್ಸ್ ಸಿಕ್ಕಾಗ ಪೂಜನ್ ಕರ್ಕೊಂಡು ಯುರೋಪ್ಗೋ, ಮಾಲ್ಡೀವ್ಸ್ಗೋ, ಬಾಲಿಗೋ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೋದು ತಾನೆ? ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ನಗ್ತಾ ಇದೆಯಲ್ಲ? ಕೂಲ್ ಅಣ್ಣ, ಕೂಲ್. ನೀನ್ ಏನೇನ್ ಹೇಳ್ತಿದ್ಯೋ ಎಲ್ಲದನ್ನು ಪೂಜಾಗ್ ನಾನು ಹೇಳಾಯ್ತು. ಅವಳೇ ಹೇಳ್ತಿದ್ದಾಳೆ, ಇಂಟರ್ನ್ಯಾಷನಲ್ ಎಲ್ಲೂ ಹೋಗೋದ್ ಬೇಡ, ಹತ್ತಿರದಲ್ಲೇ ಹೋಗೋಣ ಅಂತ ಸಜೆಸ್ಟ್ ಮಾಡೋದು ಗೊತ್ತಾ. ನನಗಂತೂ ಈಗ ಎಲ್ಲಾದ್ರೂ ಒಂದ್ ಕಡೆ ಆಚೆ ಹೋದ್ರೆ ಸಾಕು ಅನ್ನೋ ತರ ಆಗಿದೆ. ಮನಾಲಿ ಆದ್ರೂ ಓಕೆ, ಕೇರಳ ಆದ್ರೂ ಓಕೆ, ಒಟ್ನಲ್ಲಿ ಎಲ್ಲಾದ್ರೂ ಓಕೆನೆ. ಪೂಜಾ ಇಲ್ಲಿವರೆಗೂ ಇಂಡಿಯಾ ಬಿಟ್ಟು ಎಲ್ಗೂ ಹೋಗಿಲ್ಲ ಕಣ. ನೀನ್ ಅವಳಿಗೆ ಹೇಳ್ದೆ ಎಲ್ಲಾದ್ರೂ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗಿದ್ರೆ ಸರ್ಪ್ರೈಸ್ ಆಗಿರೋಳ. ಅಣ್ಣ, ಈ ವಿಷಯದಲ್ಲಿ ಸರ್ಪ್ರೈಸ್ ಅನ್ನೋದೆಲ್ಲ ನನಗೆ ಶಾಕೇ ಆಗ್ತಿದೆ. ನೋಡು, ಮೊನ್ನೆ ಎಲ್ಲ ಪ್ಯಾಕಿಂಗ್ ಆಗಿತ್ತು, ನೋಡಿದ್ರೆ ಕನಿಕಾ ಬಿತ್ತು. ಅದಕ್ಕೆ ಯೋಚನೆ ಮಾಡಿದೆ, ಎಲ್ಲೋ ಹೋಗೋದ್ಕಿಂತ ಇಲ್ಲೇ ಎಲ್ಲಾದ್ರೂ ಸ್ಮಾಲ್ ಟ್ರಿಪ್ ಹೋಗೋಣ ಅಂತ. ಅಂದ್ರೆ ನೀನು ಹನಿಮೂನ್ಗೆ ಹೋಗ್ತಾ ಇಲ್ಲ, ಸಣ್ಣ ಟ್ರಿಪ್ ಅಂತ ಇಲ್ಲೆಲ್ಲೋ ಹೋಗ್ತಾ ಇದೆಯಲ್ವಾ? ಎಸ್, ಕರೆಕ್ಟ್ ಆಗಿ ಹೇಳಿದೆ. ಥ್ಯಾಂಕ್ ಯು. ನನ್ಗೆ ಸ್ವಲ್ಪ ಕೆಲಸ. ಒಂದ್ ನಿಮಿಷ, ಎಲ್ಲಿಗೆ? ಥ್ಯಾಂಕ್ ಯು. ನನಗೆ ತುಂಬಾ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಓಕೆ, ಬಾಯ್ 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 ಬಾಯ್. ಏನೋ ಮಾತಾಡೋಣ ಅಂತಾನೆ ಬಂದ. ಏನ್ ಮಾತಾಡುವುದಾ? ತನ್ಮಯ್, ಬಾರ ಹೊತ್ತಾಯ್ತು, ಊಟ ಮಾಡೋಣ. ನಾನ್ ಬರಲ್ಲ. ಈ ಹುಡುಗ ಇದೆಯಲ್ಲ, ಇದು ಹಠ ಮಾಡಲ್ಲ, ಆದ್ರೆ ಮಾಡಿದ್ರೆ ಅದಾಗೋವರೆಗೂ ಬಿಡಲ್ಲ. ಅಯ್ಯೋ, ಅವ್ನ್ ಹಠ ಮಾಡ್ತಾನೆ ಅಂತ ಮದ್ವೆ ಆಗಿರೋ ಹೊಸ ಜೋಡಿ ಜೊತೆ ನಾವ್ ಹೋಗಕ್ಕಾಗತ್ತೆ? ನೀನ್ ಆ ಹುಡುಗನ್ ಮುಂದೆ ಪೂಜೆ ಟ್ರಿಪ್ಗೆ ಹೋಗ್ತಾಳಂತ ಹೇಳಲೇಬಾರ್ದಿತ್ ಕಣೆ. ಹಾ, ನಾನ್ ಏನೇನೋ ಮ್ಯಾನೇಜ್ ಮಾಡ್ತಾ ಇದ್ರು, ಹೇಳು ಹೇಳು ಅಂತ ನೀವ್ಗಳೇ ತಾನೇ ಹೇಳಿದ್ದು. ಹೇಳ್ದೆ, ನನ್ಗೇನ್ ಗೊತ್ತಿತ್ತು ಇವ್ನು ಇಷ್ಟ ಹಠ ಹಿಡಿತಾನೆ ಅಂತ. ಇವನಿಗೆ ಹೇಗ್ ಕನ್ವಿನ್ಸ್ ಮಾಡೋದೋ ಏನೋ. ಓಹ್, ಆದಿ ಸರ್, ಬರ್ಬೇಕು, ಕೂತ್ಕೊಳ್ಳಿ. ಭಾಗ್ಯ, ಅದೇನಾಯ್ತು ಅಂದ್ರೆ, ಧರಣಿ ಕೂತಿದಾನಲ್ಲಿ, ಅವ್ನ್ ಕೇಳಿದ ತಕ್ಷಣ ತಗೋ ಅಂತ ಲೀವ್ ಕೊಟ್ಬಿಟ್ರಲ್ಲ. ಈಗ ಅವನನ್ನ ಅದ್ ಹೇಗ್ ಕನ್ವಿನ್ಸ್ ಮಾಡ್ತಿರೋ ನಿಮ್ಗೆ ಗೊತ್ತು. ಭಾಗ್ಯ, ನನ್ನ ಫೋನಲ್ಲಿ ಹೇಳಿದ ಹಾಗೆ ಕಿಶನ್ ಪೂಜಾ ಹನಿಮೂನ್ಗೆ ಹೋಗ್ತಾ ಇರೋ ವಿಷಯ ನನಗೆ ಗೊತ್ತಿರ್ಲಿಲ್ಲ. ನೀವು ಹೇಳಿದ್ಮೇಲೆ ನನ್ಗೆ ಗೊತ್ತಾಗಿದ್ದು. ಅಲ್ಲ, ನನ್ಗೆ ಮುಂಚೆನೆ ಗೊತ್ತಿದ್ದಿದ್ರೆ ನಾನು ಯಾಕೆ ಈ ತರ ಸಿಕ್ಕಾಕೊಳ್ತಾ ಇದ್ದೆ ಹೇಳಿ? ಅದ್ರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ ಈಗ?
ಈಗ ಅವನು ಪೂಜಾ ಮತ್ತೆ ಕಿಶನ್ ಜೊತೆ ಹೋಗ್ಲೇಬೇಕು ಅಂತ ಹಠ ಹಿಡಿದು ಕೂತಿದ್ದಾನೆ. ಅದಕ್ಕೆ ಏನ್ ಮಾಡೋಣ ಹೇಳಿ? ನಾನು ಕಿಶನ್ ಹತ್ರ ಮಾತಾಡ್ದೆ ಭಾಗ್ಯ, ಅವರು ಹನಿಮೂನ್ಗೆ ಹೋಗ್ತಾ ಇಲ್ವಂತೆ, ಸುಮ್ಮನೆ ಟ್ರಿಪ್ಗೂ ಹೋಗ್ತಾ ಇದಾರಂತೆ. ಅಯ್ಯೋ ದೇವ್ರೆ, ಹೊಸದಾಗಿ ಮದ್ವೆ ಆಗಿರೋರು ಟ್ರಿಪ್ ಹೋದ್ರೇನು ಹನಿಮೂನ್ಗೆ ಹೋದ್ರೇನು ಎರಡು ಒಂದೇ ತಾನೆ? ಅದೇಗ್ ಒಂದಾಗುತ್ತೆ? ಎರಡು ಬೇರೆ ಬೇರೆ ಅಲ್ವಾ? ಅಯ್ಯೋ ಆದಿಯವ್ರೆ, ಅವ್ರು ಹೊಸದಾಗಿ ಮದ್ವೆ ಆಗಿದ್ದಾರೆ, ಅವ್ರ ಮಧ್ಯ ನಾವು ಹೋಗೋದು ಸರಿ ಇರುತ್ತಾ ಹೇಳಿ? ಅಯ್ಯೋ ಹಾಗೇನು ಇಲ್ಲ, ಪೂಜಾ ಏನೋ ಆ ಜಾಗ ನೋಡ್ಬೇಕು ಅಂದ್ಲಂತೆ, ಅದಕ್ಕೆ ಕಿಶನ್ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಷ್ಟೇ. ಅವರು ಹನಿಮೂನ್ನ ಇನ್ನೊಂದ್ಸಲ ಪ್ಲಾನ್ ಮಾಡ್ತಾರೆ. ಅಯ್ಯೋ ದೇವ್ರೆ, ನಿಮ್ಗೆ ಹೇಗ್ ಅರ್ಥ ಮಾಡ್ಸೋದು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಈಗ ನೀವಿಬ್ರು ಅದು ಹಳೆ ಮೂನ ಅಥವಾ ಟ್ರಿಪ್ ಅಂತ ವಾದ ಮಾಡ್ತಿರ್ತೀರೋ ಅಥವಾ ತನ್ಮೈಗೆ ಸಮಾಧಾನ ಮಾಡ್ತಿರೋ? ನೋಡು ಫ್ರೆಂಡು, ನನ್ ಸೊಸೆ ಹೇಳಿದ್ದು ಕರೆಕ್ಟ್ ಆಗೇ ಇದೆ. ಅವರು ನವ ದಂಪತಿಗಳು, ಅದೇನೋ ಹಳೆ ಮೂನ್ಗೋ ಅದೆಲ್ಲಿಗೋ ಹೋಗ್ತಾ ಇದ್ದಾರೆ, ಅವ್ರ ಜೊತೆ ತನ್ಮೈ ಹೋಗೋದು ತಪ್ಪಾಗತ್ತೆ. ಈಗ ನಾನು ಅವನನ್ನ ಕರಿತೀನಿ, ನೀ ಸಮಾಧಾನ ಮಾಡು. ತನ್ಮಯ್ ಬಾರೋ, ನೋಡಿಲಿ ಆದಿ ಅಂಕಲ್ ಬಂದಿದ್ದಾರೆ, ಬಾ ಬಂಗಾರ. ಅಂಕಲ್ ಅಂಕಲ್ ತನ್ಮಯ್, ಅಂಕಲ್, ಅದಿ ನೀವ್ ನನ್ನನ್ ಕನ್ವಿನ್ಸ್ ಮಾಡೋ ಬದ್ಲು ಫಸ್ಟ್ ಅಮ್ಮನ್ ಕನ್ವಿನ್ಸ್ ಮಾಡಿ. ಪ್ರಾಮಿಸ್ ಇಟ್ಬಿಟ್ಟು ಹೇಳ್ತೀನಿ, ನಾನು ಯಾರಿಗೂ ಪ್ರಾಬ್ಲಮ್ ಕೊಡಲ್ಲ. ಪೂರ್ತಿಗೆಲ್ಲ ಟ್ರಿಪ್ ಹೋಗ್ತಾ ಇದಾರಲ್ವಾ, ನಾನು ಸೈಲೆಂಟ್ ಆಗಿ ಹೋಗ್ತೀನಿ, ಸೈಲೆಂಟ್ ಆಗಿ ಬರ್ತೀನಿ, ಏನು ಗಲಾಟೆ ಮಾಡಲ್ಲ. ನಾವೆಲ್ರೂ ಹೋಗೋಣ ಅಂದ್ರೆ ಅಮ್ಮ ಕೇಳ್ತಾನೆ ಇಲ್ಲ, ನೀವಾದ್ರೂ ಹೇಳಿ ಪ್ಲೀಸ್. ತನ್ಮಯ್, ನಾನೇನ್ ಹೋಗೋದ್ ಬೇಡ ಅಂತ ಹೇಳಿಲ್ಲ, ಆದ್ರೆ ಈ ಸಲ ಹೋಗೋದ್ ಬೇಡ ಅಂತ ಹೇಳ್ದೆ ಅಷ್ಟೇ. ಅಲ್ಲ, ಅವ್ರ ಜೊತೆನೆ ಹೋಗ್ಬೇಕು ಅಂತ ಯಾಕೆ ಇಷ್ಟೊಂದು ಹಠ ನಿನ್ಗೆ? ಯಾಕಂದ್ರೆ ನೀನ್ ಯಾವಾಗ್ಲೂ ಈ ತರನೇ ಪ್ರಾಮಿಸ್ ಮಾಡ್ತೀಯ, ಆದ್ರೆ ಆ ಟೈಮ್ ಬಂದಾಗ ಏನು ಹೇಳಿ ಎಸ್ಕೇಪ್ ಆಗ್ತೀಯ. ಅಂಕಲ್, ನನ್ ಟ್ರಿಪ್ ಹೋಗಿ ಎಷ್ಟು ದಿನ ಆಯ್ತು ಗೊತ್ತಾ ನಿಮ್ಗೆ? ರಜಾ ಬಂದ್ರೆ ನನ್ ಫ್ರೆಂಡ್ಸ್ ಎಲ್ಲ ಊರ್ಗ್ ಹೋಗ್ತಾರೆ, ಊರ್ ನೋಡ್ತಾರೆ, ಅವ್ರ ಅಜ್ಜಿ ತಾತ ಮಾತಾಡ್ಸ್ಕೊಂಡ್ ಬರ್ತಾರೆ. ಆದ್ರೆ ನನ್ನ ಅಜ್ಜಿ ತಾತ ಇಲ್ಲೇ ಇದ್ದಾರಲ್ಲ, ಅಲ್ಗ್ ಹೋಗೋ ಚಾನ್ಸೇ ಇಲ್ಲ. ಪ್ಲೀಸ್ ಕರ್ಕೊಂಡು ಹೋಗಕ್ ಹೇಳಿ, ಪ್ಲೀಸ್ ಪ್ಲೀಸ್ ಪ್ಲೀಸ್.